ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಇಬ್ರು ಹುಷಾರಾಗಿ ಹೊರಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹುಷಾರು. ಸರಿ ಸರ್. ಬನ್ನಿ. ಅವ್ರಿಬ್ರನ್ನ ಯಾಕೆ ಕಳ್ಸಿದ್ರಿ? ನಾವು ಅವ್ರ ಜೊತೆಲಿ ಹೋಗ್ಬೋದಾಗಿತ್ತಲ್ವಾ? ಹಳೆ ನೆನಪುಗಳೆಲ್ಲ ಕಾಡೋದಕ್ಕೆ ಶುರು ಮಾಡಿದ್ರೆ ಬೇರೆ ಏನ್ ಮಾಡೋದಕ್ಕೂ ಮನ್ಸು ಒಪ್ಪಲ್ಲ ಬಂಗಾರಿ. ಏನಾಯ್ತು ಚಿಕ್ಕ ಯಜಮಾನ್ರೆ? ಯಾಕೆ ಹೀಗೆ ಮೌನವಾಗಿದ್ದೀರಾ? ಕೆಲವೊಂದ್ಸಲ ಮಾತಿಗಿಂತ ಮೌನನೇ ಸರಿ ಅನ್ಸುತ್ತೆ. 100 ಮಾತುಗಳ ಮಧ್ಯೆ ಮೌನ ನಾವೇನು ಅನ್ನೋದನ್ನ ತೋರಿಸುತ್ತೆ. ಆದ್ರೆ ನಿಮ್ಮ ಮೌನಕ್ಕೆ ಕಾರಣ ಏನು ಅಂತ ಹೇಳಿ ಚಿಕ್ಕ ಯಜಮಾನ್ರೆ. ಬೆಳಗ್ಗೆ ಈ ಜಾಗಕ್ಕೆ ಹೋಗೋಣ ಅಂದಾಗ ನೀವ್ ಬೇಡ ಅಂತ ಹೇಳಿದ್ರಿ. ಇಲ್ಲಿ ನೋಡಿದ್ರೆ ಸಾಯೋದಕ್ಕೆ ಅಂತ ಹೋಗ್ತಿದ್ದ ಹುಡುಗಿನ ಕಾಪಾಡಿ ಅವ್ರ ವಿಷಯ ಎಲ್ಲ ತಿಳ್ಕೊಂಡು ಜೀವನದಲ್ಲಿ ಬದುಕಬೇಕು ಅನ್ನೋ ಧೈರ್ಯನ ತುಂಬಿ ಕಳ್ಸಿದ್ರಿ. ಅವ್ರ ಕತೆ ಕೇಳಿ ಇದು ನನ್ನ ಕತೆ ತರಾನೇ ಇದೆ ಅಂತ ಹೇಳಿದ್ರಿ. ದೊಡ್ಡ ಯಜಮಾನ್ರು ಯಾವಾಗ್ಲೂ ನಾನು ಹಳೆ ತಾರಕ್ನ ನೋಡ್ಬೇಕು ಅಂತಾನೆ ಹೇಳ್ತಿರ್ತಾರೆ. ಮೊದಲು ಇವನು ಹೀಗಿರ್ಲಿಲ್ಲ ಅಂತಾನೂ ಹೇಳ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ನೀವು ಯಾರನ್ನೋ ಪ್ರೀತಿಸ್ತಾ ಇದ್ರಿ ಅನ್ಸುತ್ತೆ. ನಿಮ್ ಕಣ್ಣೀರೇ ನೀವ್ ಯಾರನ್ನೋ ಪ್ರೀತಿಸ್ತಾ ಇದ್ರಿ ಅಂತ ಹೇಳ್ತಾ ಇದೆ ಚಿಕ್ಕ ಯಜಮಾನ್ರೆ. ಎಲ್ರ ಮುಖದಲ್ಲೂ ನಗು ನೋಡೋದಕ್ಕೆ ಬಯಸೋ ನೀವು ಯಾರಾದ್ರೂ ಕಷ್ಟ ಅಂದ್ರೆ ಮೊದಲು ಹೋಗಿ ಮುಂದೆ ನಿಲ್ತೀರಾ. ಅಂಥದ್ರಲ್ಲಿ ನೀವ್ ಕಣ್ಣೀರ್ ಹಾಕ್ತಿದ್ದೀರಾ ಅಂದ್ರೆ ಆ ಪ್ರೀತಿ ಎಂಥದ್ದು ಅನ್ನೋದನ್ನ ನಾನು ತಿಳ್ಕೋಬೇಕು. ಹೇಳಿ ಚಿಕ್ಕ ಯಜಮಾನ್ರೆ, ಆ ಹುಡುಗಿ ಯಾರು? ಅವ್ರ ಹೆಸರೇನು? ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ತಾರಕ್ ಸರ್? ನಾನು ನಿನ್ನ ಎದೆಗೆ ಹಾಕೊಂಡು ಗಟ್ಟಿಯಾಗಿ ಮಲ್ಕೋಬೇಕು. ಪ್ರೀತಿಸ್ತವಳನ್ನ ಮದ್ವೆ ಆಗದೆ ಅಮಿತಾ ಮೇಡಮ್ನ ಏನಕ್ಕೆ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ರಿ? ಹೋಗ್ಲಿ, ಅವ್ರನ್ನಾದ್ರೂ ಮದ್ವೆ ಆದ್ರ ತಾಳಿ ಕಟ್ಟೋ ಸಮಯದಲ್ಲಿ
ನನ್ನ ಕುತ್ತಿಗೆಗೆ ಮಾಂಗಲ್ಯನ ಕಟ್ಬಿಟ್ರಿ.